ನಮಸ್ಕಾರ ಸ್ನೇಹಿತರೆ, ಸ್ವರ್ಣರತ್ನ ಇನ್ಸ್ಟಿಟ್ಯೂಟಿನ ಈ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎರಡು ಕಾನ್ಸನೆಂಟ್ಗಳು ಒಟ್ಟಿಗೆ ಬಂದರೆ ಏನು ಮಾಡೋದು ನೋಡೋಣ. ಈಗ HILL ಒಂದು ವರ್ಡ್ ತಗೋತಾ ಇದ್ದೀನಿ. ಇಲ್ಲಿ ಎರಡು ಎಲ್ಲಿದೆ, ಎರಡು ಎಲ್ಲಿದೆ ಅಂತ ಇದನ್ನು ನೀವು ಹಿಲ್ ಅಂತ ಒತ್ತಿ ಹೇಳ್ತೀರಾ. ಕನ್ನಡದಲ್ಲಿ ಕನ್ನಡ ಅಂತ ಒತ್ತೀವಲ್ಲ, ಹಾಗೆ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಹಾಗಾದ್ರೆ ಇದನ್ನ ಹಿಲ್ ಅಂತ ಎಳಿತೀರಾ ದೀರ್ಘ ಕೊಟ್ಟು? ಇಲ್ಲ ಅಲ್ವಾ? ಅದು ಮಾಡೋದಿಲ್ಲ. ಹಾಗಿದ್ರೆ ಏನ್ ಮಾಡ್ತೀವಿ? ಡಬಲ್ ಟೈಮ್ ಹೇಳ್ಬಿಡೋಣ, ಹಿಲಲ್. ಅದು ಮಾಡೋದಿಲ್ಲ. ಹಾಗಿದ್ರೆ ಇದು ಇಲ್ಲದೆ ಇದ್ರೆ ಹೇಗೆ ಹೇಳ್ತೀವಿ? ಇವಾಗ ಒಂದೆಲ್ಲಿದ್ರೆ ಹೇಗೆ ಹೇಳ್ಬೇಕು ಹಾಗೆ ಹೇಳ್ತೀವಿ, ಹಿಲ್. ಇದು ಸರಿಯಾದ ಮೆಥಡ್. ಅಂದರೆ ಎರಡು ಕಾನ್ಸನೆಂಟ್ ಯಾಕೆ ಬರುತ್ತೆ ಅನ್ನೋದು ನಮ್ಗೆ ಅರ್ಥ ಆದಾಗ ಇದು ಕೂಡ ಅರ್ಥ ಆಗುತ್ತೆ. ಬಟ್ ಅದಕ್ಕೆ ನಮಗಿನ್ನೂ ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ಕಲಿಯೋದಿರೋದ್ರಿಂದ ಇಲ್ಲಿ ನಾವು ಎರಡು ಕಾನ್ಸನೆಂಟ್ ಬಂದರೆ ಒಂದು ಕಾನ್ಸನೆಂಟ್ ಇದ್ದರೆ ಹೇಗೆ ಓದ್ತೀವೋ ಹಾಗೆ ಓದಬೇಕು, ಅಷ್ಟನ್ನು ಮಾತ್ರ ತಿಳ್ಕೊಳ್ಳೋಣ. ಈ ಪ್ರಿನ್ಸಿಪಲ್ ಅಪ್ಲೈ ಮಾಡಿ ಎರಡು ಕಾನ್ಸನೆಂಟ್ ಇರುವಂಥ ಕೆಲವೊಂದು ವರ್ಡ್ಸನ್ನು ಇಲ್ಲಿ ಓದೋ ಅಭ್ಯಾಸ ಮಾಡ್ಕೊಳ್ಳೋಣ. ಡಬಲ್ ಕಾನ್ಸನೆಂಟ್ ಇರುವಂತಹ ವರ್ಡ್ಗಳನ್ನು ಕೆಲವು ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣವಾ? ಇಲ್, ಬಿಲ್, ಫಿಲ್, ಗಿಲ್, ಹಿಲ್, ಜಿಲ್, ಖಿಲ್, ಮಿಲ್, ಫಿಲ್, ಸಿಲ್, ಠಿಲ್, ವಿಲ್, ಕ್ವಿಲ್, ಇನ್, ಮಿಟ್, ಮಿಸ್, ಕಿಸ್, ಆಸ್, ಮ್ಯಾಸ್, ಪ್ಯಾಸ್. ಮ್ಯಾಸ್ ಮತ್ತು ಪ್ಯಾಸ್ ಇದನ್ನು ಸುಮಾರು ಜನ ಮಾಸ್ ಆ್ಯಂಡ್ ಪಾಸ್ ಅಂತ ಓದ್ತಾರೆ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಈಗ ಕರೆಕ್ಟಾಗಿ ನೀವು ಡಿಕ್ಷನರಿ ಪ್ರಕಾರ ಓದಬೇಕಾದ್ರೆ ಇದನ್ನು ಮ್ಯಾಸ್ ಮತ್ತು ಪ್ಯಾಸ್ ಅಂತಾನೆ ಓದಿ. ಜಾಸ್, ಬೆಲ್, ಫೆಲ್, ಡೆಲ್, ಹೆಲ್, ಸೆಲ್, ವೆಲ್, ಟೆಲ್, ಲೆಸ್, ಮೆಸ್, ಬೆಲ್, ಎಲ್, ಆಫ್, ಟಾಸ್, ಮಾಸ್, ಡಾಲ್, ನಲ್, ಫಸ್, ಪಫ್, ಬಸ್. ಇಲ್ಲಿ ನಮಗೆ ಯಾವ ವರ್ಡ್ ಮೀನಿಂಗ್ ಗೊತ್ತಿಲ್ಲ, ಆ ವರ್ಡನ್ನು ಡಿಕ್ಷನರಿ ನೋಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಆ ಬುಕ್ಕಿಗೆ ವೊಕ್ಯಾಬ್ಯುಲರಿ ಬುಕ್ ಅಂತ ಕರೀರಿ. ಇಂಗ್ಲೀಷಿಂದ ಇಂಗ್ಲೀಷಿಗೂ ಅದರಲ್ಲಿ ಮೀನಿಂಗ್ ಬರ್ಕೊಳ್ಳಿ. ಹಾಗೆ ಇಂಗ್ಲೀಷಿಂದ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಪ್ರಿಫರಬಲಿ ಕನ್ನಡದಲ್ಲೂ ಅದಕ್ಕೆ ಮೀನಿಂಗ್ ಬರೀರಿ. ಬೇಗ ಭಾಷೆಯನ್ನು ಕಲಿತೀರಿ. ಡಬಲ್ ಕಾನ್ಸನೆಂಟ್ ವರ್ಡ್ಸು ತುಂಬ ಸುಲಭ ಇತ್ತಲ್ವಾ? ಮುಂದಿನ ವಿಡಿಯೋದಲ್ಲಿ ಸ್ಟಾಪ್ ಕಾನ್ಸನೆಂಟ್ ಹಾಗೆಯೇ ಪ್ರೊಲಾಂಗಬಲ್ ಕಾನ್ಸನೆಂಟ್ ಬಗ್ಗೆ ತಿಳ್ಕೊಳ್ಳೋಣ. Until then, bye.